ಆಚೆ ಬನ್ನಿ. ಹಾ, ರೇಷನ್ ಕಾರ್ಡ್ ಇಲ್ಲ ಸರ್. ರೇಷನ್ ಕಾರ್ಡ್ ಇಲ್ವೇ? ಅಯ್ಯೋ ಶಿವನೇ, ಯಾಕೆ? ಸ್ವಂತ ಮನೆನಾ? ಬಾಡಿಗೆ ಸರ್. ಬಾಡಿಗೆನಾ? ಯಾಕೆ ಸ್ವಂತ ಮನೆ ಬೇಡವಾ? ಬೇಕು. ನೀವೆಲ್ಲ ಕನ್ನಡದವ್ರೆ ತಾನೆ? ಹೌದು ಸರ್. ಕನ್ನಡದ ಹೆಣ್ಮಕ್ಳು ತಾನೆ? ಕನ್ನಡದ ಕಂದಮ್ದಿರ್ತಾನೆ. ಹೇಳಿ. ರೇಷನ್ ಕಾರ್ಡ್ ಇಲ್ಲ ನಿಮ್ಗೆ? ಹಕ್ಕುಪತ್ರ ಅಂತೂ ಮನೆನೇ ಇಲ್ಲ. ಇನ್ನು ಹಕ್ಕುಪತ್ರ ಎಲ್ಲಿಂದ ಬರ್ಬೇಕು? ಮನೆ ಇದ್ರೆ ತಾನೇ ಸರ್ ಹಕ್ಕುಪತ್ರ ಅದೇ ಮತ್ತೆ ಬರೋಕ್ಕೆ. ಮನೆ ಬೇಡವೇ? ಬೇಕು. ಸರ್ಕಾರ ಸುಮ್ನೆ ಕೊಡ್ತಾರ, ಕೊಡಲ್ಲ ಅಂತಾರೆ. ಅಲ್ಲ ಕಣವ, ನೀವು ಅಪ್ಲೈ ಮಾಡಿಲ್ವಾ ಮನೆಗೆ? ಆಲ್ರೆಡಿ ನಾವು ಒಂದ್ ಕಡೆ ಬರ್ದು ಹಾಕಿದ್ವಿ. ನೀವೇ ಈ ಏರಿಯಾ ಗತ್ಲಿಗೆ GB ಎಲೆಕ್ಷನ್ ನಿಂತ್ಬಿಡಿ. ಭಾರಿ ಚೆನ್ನಾಗೆಲ್ಲ ಮಾತಾಡ್ತೀರಾ ನೀವು, ಭಾರಿ ಚೆನ್ನಾಗೆಲ್ಲ. ಏನೇನು ಫುಲ್ ರಾಜಕೀಯ ಇದೆ? ಅಲ್ಲಾಡ್ಸಕ್ಕಾಗಲ್ಲ ನಿಮ್ಮನ್ನ ಅಂತೀರಾ? ಅಥವಾ ನಿಮ್ಮ ಏನೇನೋ ದುಡ್ಡೇ, ನೀವು ದುಡ್ಡು ಕೊಟ್ಟ ನೀವು ಅದನ್ನ ಬಿಸ್ನೆಸ್ ಮಾಡ್ತಿದ್ರಿ, ಮತ್ತೆ ನೀವು ಅದೇ ತಪ್ಪು ಮಾಡ್ತಿದ್ರಿ. ನಿಮ್ಗೂ ಮನೆ ಇಲ್ಲ ಅಲ್ವಾ? ನಿಮ್ಮ ಹೆಸರೇನು? ಮನೆ ಮಣಿನಾ? ನನಗೆ ಯಾಕೋ ಮನೆ ಇಲ್ಲ ಅನ್ಬಿಟ್ಟು ನನ್ನ ಹೆಸರೇ ಮನೆ ಅಂತ ಹೇಳ್ಬಿಟ್ರೆ ನಾನು ಹೆಸರಲ್ಲಿ ಮಣಿ. ಹಾ, ಮತ್ತೆ ಹಂಗಾರೆ ಗೃಹಲಕ್ಷ್ಮಿ ಕಾಸು ಇಲ್ಲ? ಇಲ್ಲ. ಏನ್ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏರಿಯಾದಲ್ಲಿ ನೀರು ಸಹ ಕರೆಕ್ಟಾಗಿ ಬಿಡಲ್ಲ ಸರ್. ಒಂದ್ 10 ನಿಮಿಷ ಅರ್ಧ ಗಂಟೆ ಬಿಡ್ತಾರ ಅಷ್ಟೇ ನೀರು ಅಷ್ಟೇ. ಮತ್ತೆ ಚರಂಡಿ ಡ್ರೈನೇಜು ಅದೆಲ್ಲ ಯಾರು ನೋಡಲ್ಲ ಸರ್. ಯಾರು ನೋಡಲ್ಲ, ಯಾರು ಕೇಳಲ್ಲ. ಯಾರು ನಿಮ್ಮ MLA? ನಾವು ನಮ್ಮ MLA ನಮ್ಮ ಯಜಮಾನ್ರು. ಬಾಡಿಗೆಗೆ ಬಂದಿರೋರೆ. ನೀವು ನಿಮ್ದಲ್ಲಿ ಮನೆ? ನೀವು ಸ್ವಂತ ಮನೆನಾ ಬಾಡಿಗೆ ಮನೆನಾ? ಎಷ್ಟು ಕಟ್ತೀರಾ ಬಾಡಿಗೆ? 5,000. 5,000. ಏನ್ ದುಡಿತೀರಾ? ಮನೆ ಕೆಲಸನೇ. ಮನೆ ಕೆಲಸ. ಎಷ್ಟು ತಿಂಗಳಿಗೆ ಎಷ್ಟು ದುಡಿತೀರಾ? 5,000 6,000 ಅಷ್ಟೇ. 5,000 6,000 6,000 ಅಷ್ಟೇ. ಅದನ್ನೇ ಬಾಡಿಗೆ ಕೊಟ್ರೆ 11,000 ಇಲ್ಲೆಲ್ಲ ಕುಟ್ಬಿಡ್ತಾರ. ಇವರೇ ಕುಟ್ಬಿಡ್ತಾರೆ. ನಮ್ಮೂರು ತಮಿಳ್ನಾಡು ನೋಡು, ವಿಜಯ್ ಎಲ್ಲ ಸೇರ್ಕೊಂಡು ಎಲ್ಲ ಎಲ್ಲಿ ಮಾಡ್ತಾ ಇದ್ದಾರೆ. ನಿಮ್ಮೂರು ತಮಿಳ್ನಾಡಾ? ಏನಮ್ಮ? ಕನ್ನಡದವರು. ಏನು ಅಂದ್ರಲ್ಲ? ಏನು ಡೈಲಾಗು? ಏನೋ ಅಲ್ಲೇ ಹೋಗ್ರಿ, ಏನೋ ಅಂದ್ರಲ್ಲೇನೋ? ನಾನು ಹೋಗ್ರಿ ಅಲ್ಲೇ ತಮಿಳ್ನಾಡ್ಗೆ. ಅಲ್ಲೇ ಹೋಗ್ರಿ ಅಂದ್ರ? ಅಲ್ಲೇ ಹೋಗ್ರಿ. ಹೋಗ್ರಿ ಅಲ್ಲಿಗೆ ಹೋಗ್ರಿ. ಮಾಡ್ತಾನಲ್ಲ ಅಲ್ಲೇ ಹೋಗ್ರಿ. ನೀವು ಬಂದಂಗಿಂದ ಕನ್ನಡದವ್ರಿಗೆ ಏನಿಲ್ಲ, ಮನೆ ಕೂಡ ಇಲ್ಲ. ಮಾತಾಡ್ಬೇಕು. ನಾವೆಲ್ಲ ತಮಿಳ್ನಾಡಲ್ಲ ಸೇರ್ಕೊಂಡು ಮಾತಾಡ್ತೀವಿ. ನೀವ್ ಯಾಕ್ರಿ ಎಲ್ಲಿಗೆ ಬಂದ್ರಿ? ಬಂದಿದ್ದೀವಿ. ನೀವು ವಿಜಯನ ಹೊಗಳ್ತಿದ್ದೀರಲ್ಲ, ಹೋಗ್ರಿ ನೀವು ತಮಿಳ್ನಾಡಿಗೆ. ಹೋಗ್ರಿ ನೀವು. ತಮಿಳ್ನಾಡು ಅಂತಾರೆ, ಇಲ್ಲಾದ್ರೂ ನೀವು ಮಾಡ್ಬೇಕು. ನೀವ್ ಯಾಕೆ ಇಲ್ಲಿ ಬಂದ್ರಿ? ನೀವ್ ಯಾಕೆ ಇಲ್ಲಿ ಬಂದ್ರಿ? ತುಡಿಯಾಕ್ ಬಂದಿದ್ದೀವಿ. ನೀವ್ ಇಲ್ಲಿ ಬಂದಿದ್ರಿಂದ ನಮ್ ಕನ್ನಡದವರಿಗೆಲ್ಲ ಪ್ರಾಬ್ಲಮ್. ಕನ್ನಡ ಅವ್ರಿಗೆ ಬಂದಿಲ್ಲ. ನೀವು ಕನ್ನಡ ಅವ್ರು ಮಾಡೋದಿಲ್ಲ, ಅದಕ್ಕೆ ಅವ್ರಿಗೆ ಮಾಡಕ್ಕೆ ಯಾರು ಬಂದಿಲ್ಲ. ಕನ್ನಡ ಅವ್ರು ಮಾಡಲ್ವಾ? ಹೌದು, ನೀವೇ ಮಾಡ್ಬೇಕು. ಮಗ ಮಾಡಲ್ಲ ಅಂದವ್ರು ಕನ್ನಡದವ್ರು ನಾವು. ನಿಮ್ ಜಾಗ ಬಿಟ್ಟಿರೋ ನಾವು. ನಿಮ್ಗೆ ಬೇಸಿ ನಿಮ್ಮ ತಮಿಳ್ನಾಡಲ್ಲಿ ಹೆಣ್ಮಕ್ಳನ್ನ ಸೈಟ್ ಆಗಿ ನಡೆಯಕ್ಕಾಗುತ್ತೆ. ಅದೇ ನಮ್ಮೂರಲ್ಲಿ ಹೇಗೆ ವಿಜಯ್ ಈಗ 8 ಗ್ರಾಮ್ ಚಿನ್ನ ಕೊಡ್ತಾರಾ? 8 ಗ್ರಾಮ್ ಚಿನ್ನ ಕೊಡ್ತಾರ. ಹೋಗಿ ಮತ್ತೆ ಅಲ್ಲಿಗೆ 8 ಗ್ರಾಮ್ ಚಿನ್ನ ಕೊಡ್ತಾರೆ. ಇಸ್ಕೊ ಬನ್ನಿ ನೋಡುವ. ಇಲ್ಲೇ ಬದುಕೋದವ್ರು. ಬಡವ್ರಿಗೆ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿರೋದು? ನಮ್ ಆಧಾರ್ ಕಾರ್ಡ್ ಎಲ್ಲ ಇಲ್ಲೇನೆ. ಎಲ್ಲ ಇಲ್ಲೇ ಇರೋದು. ಆಧಾರ್ ಕಾರ್ಡ್ ಇಲ್ಲೇ ಇರೋದು. ಒಂದ್ ನಿಮಿಷ. ತೋರ್ಸೋ ತಮಿಳ್ನಾಡಲ್ಲಿ, ತಿನ್ನೋದಿಲ್ಲೇ, ಇರೋದಿಲ್ಲೇ, ನೀ ತೋರ್ಸೋ ತಮಿಳ್ನಾಡಲ್ಲಿ. ನಮ್ ಕನ್ನಡದವ್ರು ಸರಿಯಿಲ್ಲ. ಇವ್ನ ನಾವು ಸರಿ ಮಾಡೋದು. ಆಯ್ತು ಬಿಡವೋ ತಾಯೇ, ಬಿಡವ್ವ. ನಾಳೆ ಮಾಡ್ಬಿಡ್ತಾರೆ ಇವ್ರು. ನಾಳೆ ಮಾಡ್ತಾರೆ. ನಮ್ಮಮ್ಮ 60 ವರ್ಷ 70 ವರ್ಷದಿಂದ ಇಲ್ಲಿ ಇದ್ದೀರಿ ನಾವು. ಅಭಿವೃದ್ಧಿ ಆಗ್ದಿರ ಮುಂಚೆನೆ ಇದ್ದೀರಿ. ನಮ್ಮಮ್ಮ ಇಷ್ಟತಿ ಏನು ಪತ್ರ ಕಳ್ತಿದ್ದಾರೆ. ಯಾವ ವನನಾಗ್ಲಿ ನೀಸ್ಕೊಟ್ಟಿದ್ದಾನ? ದುಡ್ಡಿರೋನು ಅವನೊಂದು ಮಾಡ್ಕೊಂಡಿದ್ದಾನೆ. ಅವ್ವ ಕನ್ನಡದ ತಾಯಿ, ಈಗ ನೀನೇ ಇಲ್ಲಿ ಎಲೆಕ್ಷನ್ ನಿಂತು ಬಿಡವ. ಕೆಪಾಸಿಟಿ ಇರೋನು ಯಾರನ್ನ ನಾಳೆ ಮಾಡ್ಕೊಬಿಡ್ರಿ ನೋಡೋಣ. ಬಡವರು ನಾವು ವ್ಯಾಪಾರಕ್ಕೆ ಹೋಗ್ಬೇಕು. 3 ಗಂಟೆಗೆ ರಾತ್ರಿ ಹೋಗಿ ನೈಟ್ 10 ಗಂಟೆವರೆಗೂ ಲೈನ್ ಮೇಲೆನೆ ಬೀದಿ ತಿರುಗ್ತೀರಿ. ಬರ ಕೈಲಿ ಅಕ್ಕ, ಅದಕ್ಕೆ ನೀವು ಮಾತಾಡಬಾರ್ದಾ? ಏನ್ ನಿಮ್ಮ ಹೆಸರು? ಮಲ್ಲಿಗ. ಎಲ್ಲಿಗ ಮಲ್ಲಿಗ? ಎಲ್ಲಿ ಮನೆ? ಅಲ್ಲೇ ಇರೋದ ಮನೆ? ಇದೇ ಮನೆ? ಏನ್ ನಿಮ್ ಪ್ರಾಬ್ಲಮ್? ಏನಿಲ್ಲ, ಪತ್ರ ಇಲ್ಲ. ಒರಿಜಿನಲ್ ಪತ್ರ, ಹಕ್ಕುಪತ್ರ ಐತೆ. ಅದೇ ಹಕ್ಕುಪತ್ರ ಐತೆ, ಒರಿಜಿನಲ್ ಪತ್ರ ಇಲ್ಲ. ಒರಿಜಿನಲ್ ಪತ್ರ ಬೇಕಲ್ವಾ? ಹಕ್ಕುಪತ್ರನೇ ಕಣವ, ಒರಿಜಿನಲ್ ಪತ್ರ ಕೊಡ್ತಾರೆ ಅಂತ. ಒರಿಜಿನಲ್ ಪತ್ರ ಯಾವಾಗ ಕೊಡ್ತಾರಂತ? ಎಲ್ರು ಕೊಡ್ತಾರೆ. ಯಾವಾಗ ಕೊಡ್ತಾರೆ? எல்லாரும் கொடுத்துக்க தான் இருக்கிறாங்க. இல்லையா? ನೀವು ತಮಿಳ್ನಾಡವ್ರಾ? ಇಲ್ಲ, ಇಲ್ಲಿ ಎಷ್ಟು ವರ್ಷದಿಂದ ಬಂದ್ರಿ ಇಲ್ಲಿಗೆ? 60 ವರ್ಷ. 60 ವರ್ಷ. ಯಾಕೆ ತಮಿಳ್ನಾಡು ಬಿಟ್ಟು ಬಂದ್ರಿ? ಜನ ತಮಿಳ್ನಾಡೋರಲ್ವಾ, ಅವ್ರಿಗೆ ಯಾಕೆ ಕೊಡ್ಬೇಕು ಅಂತಾರೆ ಈಗ? ತಮಿಳ್ನಾಡೋರಾ? ನೀವು ತಮಿಳ್ನಾಡೋರು ಇಲ್ಲಿ ಬಂದಿರೋದಕ್ಕೆ ನಮ್ಮ ಕನ್ನಡದವರಿಗೆಲ್ಲ ಪ್ರಾಬ್ಲಮ್ ಅಂತ ಯಾಕಪ್ಪ? ನಾವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದಾ? ಹಂಗಾರೆ ನೀವು ಕನ್ನಡದವ್ರೆ. ಮತ್ತೆ ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದಾ? ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದು?
ಎಲ್ಲ ಇಲ್ಲೇ ಇದ್ರು ಇವಾಗ ಎಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ಮೇಲೆ ನೀವು ಕನ್ನಡದವ್ರೆ ಆಯ್ತಾ. ನಿಮಗೆ ತಮಿಳು ಬರ್ಬೋದು, ನೀವು ತಮಿಳು ಮಾತಾಡ್ಬೋದು, ಬಟ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀರಾ ಆದ್ಮೇಲೆ ನೀವು ಕನ್ನಡದವ್ರೆ. ಹಾ, ಬಟ್ ಅವರು ತಮಿಳೇ ಮಾತಾಡ್ತಾವ್ರೆ, ಬಟ್ ಹಂಗಂತ ನಾವು ಕನ್ನಡಿಗರು ಅಂತ ಹೇಳ್ಕೊತಾರ ಅವರು. ಅದೇ ಹೌದು, ಕನ್ನಡನೇ ಬೆಟ್ರ್ ಇಲ್ಲಿ. ಹಾ, ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ಏನು ಏನು ಗೊತ್ತಿಲ್ಲ ಪಾಪ, ಅವ್ರು 30 ವರ್ಷದಿಂದ ಇದ್ದಾರೆ. ಹುಡಾಕ ಇಲ್ಲೇ ಹುಟ್ಟಿ ಪತ್ರ ಬೆಳೆದಿದ್ದೀರಾ? ಇಲ್ಲ, ಏನಿಲ್ಲ, ಪತ್ರ ಮಾಡಿಲ್ಲ ಮನೆಗೆ. ಏನ್ ಮಾಡಿಲ್ಲ, ಪತ್ರ ಇಲ್ಲ. ಈ ನೀರು ಚರಂಡಿ ರೋಡು ಅವಾಗ ಅವಾಗ ಅದು ಬ್ಲಾಕ್ ಆಗತ್ತೆ. ಅವಾಗ ಬ್ಲಾಕ್ ಆಗುತ್ತೆ. ರೇಷನ್ ಕಾರ್ಡ್ ಇದೆಯಾ? ರೆಸ್ಟ್ ಎಷ್ಟು ಕೆಜಿ ಕೊಡ್ತಾರೆ ಅಕ್ಕಿ? 64 ಕೆಜಿ. ಕನ್ನಡ ಬರಲ್ವೇ? ಕನ್ನಡ ಕನ್ನಡ தெரியாது ನೋಡೋಣ, ಇಲ್ಲಿ ಯಾರು ಸ್ವಲ್ಪ ದೊಡ್ಡವರು ಇದಾರೆ ನೋಡೋಣ. ದೊಡ್ಡ ಮನೆಯವರು. ನಮಸ್ಕಾರ ಕಣಕ. ದೊಡ್ಡ ಅಮ್ಮನ ಮಗಳು ಮಾತಾಡಿದ್ರೇನೋ? ಅಮ್ಮ ಮಗಳು ಟೀಚರು. ಏನ್ ನಿಮ್ಮ ಹೆಸರು? ಪದ್ಮಿನಿ. ಅಮ್ಮ ಮಾತಾಡ್ತಾರೆ. ನಿಮ್ಮ ಹೆಸರೇನು? ಪುಷ್ಪ. ಪುಷ್ಪ. ಹೇಳಿ ಪುಷ್ಪಮ್ಮ. ಏನಿಲ್ಲಮ್ಮ, ನೀವೆಲ್ಲ ದೊಡ್ಡ ಮನೆ ಕಟ್ಕೊಂಡು ಚೆನ್ನಾಗಿದ್ದೀರಲ್ಲ? ಪಾಪ ಬಾಡಿಗೆ ಹಾಕಿರೋದನ್ನ ನಾವೆಲ್ಲ ಬಾಡಿಗೆ ಹಾಕಿರೋದು. ಮನೇಲೆ ಬಾಡಿಗೆ ಹಾಕಿದ್ದೀರಾ? ಮೇಲೆ ಮನೆಯವ್ರ ಮೇಲೆ ಇದಾರಾ? ನೀವೆಲ್ಲ ಬಾಡಿಗೆಗೆ ಇದ್ದೀರಲ್ಲ, ಈ ದೊಡ್ಡ ಮನೇಲೆ ಬಾಡಿಗೆ ಇದ್ದೀರಲ್ಲ? ಹೆಲ್ಪಿಂಗ್ ಮಾಡಿದ್ರೆ ಪರವಾಗಿಲ್ಲ, ಏನು ಮಾಡಲ್ಲ ಈ ಕಡೆ. ಏನು ಮಾಡೋದು? ಏನು ಮಾಡಲ್ಲ. ಸ್ವಂತ ಮನೆಯೆಲ್ಲ ಬಾಡಿಗೆ ಮನೆಯಲ್ಲಿ ಇರೋದು. ಒಂದು ರೇಷನ್ ಕಾರ್ಡೇ ಇಲ್ಲ ನನ್ನ ಹತ್ರ. ಹಾ, ರೇಷನ್ ಕಾರ್ಡೇ ಇಲ್ವಾ? ನೀವು ಸ್ವಂತ ಮನೆ ಇಲ್ಲೆಲ್ಲೋ ತಗೊಳಕ್ ಪ್ರಯತ್ನ ಮಾಡ್ಲಿಲ್ವಾ? ಹಾ, ಇಲ್ಲ ಸರ್. ಹಂಗಾರೆ ನಿಮಗೆ ಗೃಹಲಕ್ಷ್ಮಿ ಇಲ್ಲ, ಸಿದ್ದರಾಮಯ್ಯ ಅದನ್ನು ಪಿಂಚಿನೇ ಇಲ್ಲ ಫಸ್ಟ್. ಅದನ್ನು ಇಲ್ಲ ಸರ್. ಎಷ್ಟು? ನಮ್ಮ ಯಜಮಾನ್ರು ತೀರೋಗಿ 27 ಇಯರ್ಸ್ ಆಗುತ್ತೆ. ನಾನು ರೇಷನ್ ಕಾರ್ಡ್ ಇಲ್ಲ ಅಂತ ಮಾಡಿಸೇ ಇಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂತ ಮಾಡಿಸೇ ಇಲ್ಲ. ಅಯ್ಯೋ. ಹಾ, ಈಗ ಪೆನ್ಷನು ಇಲ್ಲ ನಿಮ್ಗೆ. ಏರಿಯಾದಲ್ಲಿ ಏನು ಪ್ರಾಬ್ಲಮ್ಮು? ಬೇರೆ ನೀರು ಸರಿಯಾಗಿ ಬಿಡಲ್ಲ. ಒಂದೊಂದು ಟೈಮ್ ಕರೆಂಟ್ ಕಟ್ ಮಾಡಿಬಿಡ್ತಾರೆ. ಅವಾಗ ರೋಡು 6-7 ಕಟ್ ಮಾಡ್ಬಿಡ್ತಾರ. ಆವಾಗ ಮಾಡ್ತಾರೆ. ಆಮೇಲೆ ರೋಡ್ಗಳು ಸರಿ ಇರಲ್ಲ, ಒಂದೊಂದು ಟೈಮ್ ಅದು ಮಾಡಲ್ಲ. ಹಂಗೆಲ್ಲ ಇದಾವೆ ಪ್ರಾಬ್ಲಮ್ಮು. ಓಕೆ. ಸೊಲ್ಲುಂಗ ಅಲ್ಲ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಸುನೀಲ್ ಕುಮಾರ್. ನೀಲ್ ಕುಮಾರ್. ಸುನೀಲ್. ಪೊರ್ಕೊಡಿ. ಆ? ಪೊರ್ಕೊಡಿ. ಗೋಲ್ಡ್ ಫ್ಲಾಗ್. ಕನ್ನಡ ಇಂಗ್ಲೀಷಲ್ಲಿ ಗೋಲ್ಡ್ ಫ್ಲಾಗ್. ಗೋಲ್ಡ್ ಫ್ಲಾಟ್ ಅಂದ್ರೆ ಇಟ್ಕೊಬಿಡ್ರಿ. ಏನದು? ಪೊರ್ಕೊಡಿ. ಕೊಡಿ. ಪರ್ಕ್ ಅಂತ ಕೊಡಿ ಅವರಿಗೆ. ಈಗ ನಿಮ್ದು ತಮಿಳ್ನಾಡಾ? ತಮಿಳೇ. ಕನ್ನಡ ಬರಲ್ಲ? ಸ್ವಲ್ಪ ಬರುತ್ತೆ, ಜಾಸ್ತಿ ಬರಲ್ಲ. ಹೌದಾ? ಅವ್ನು ಮಾತಾಡ್ತಾನೆ. ಯಾಕೆ ಇಲ್ಲಿ ಬಂದ್ರಿ ನೀವು? ನಮ್ಮ ಯಜಮಾನ್ರು ಇಲ್ಲಿ ಮ್ಯಾರೇಜ್. ಓ, ಮ್ಯಾರೇಜ್. ಅಪ್ಪ ಕನ್ನಡದವರು? ಅಪ್ಪ ತಮಿಳವ್ರೆ. ಅಪ್ಪ ಅಮ್ಮ ಇಲ್ಲಿ ಬಂದು ವ್ಯಾಪಾರ ಮಾಡಿದ್ರು, ಹಂಗೆ ಅಪ್ಪ ಇಲ್ಲಿ ಕಂಟಿನ್ಯೂ ಮಾಡ್ತಾವ್ರೆ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದಾರೆ. ಅಲ್ಲಿಂದ ಬಂದು ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಅಲ್ಲಿಂದ ಬಂದು ನೀವು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ನೀರು, ಇಲ್ಲೇ ಆಹಾರ, ಇಲ್ಲೇ ಗಾಳಿ ಎಲ್ಲ ಇಲ್ಲೇ ತಗೋತಾ ಇದೀರಾ. ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ನಿಮ್ಗೆ? ಜಾಸ್ತಿನೇ ಕನ್ನಡ ತಮಿಳ? ತಮಿಳೇ. ತಮಿಳ್. ಕನ್ನಡ ಫಸ್ಟಾ ತಮಿಳ್ ಫಸ್ಟಾ? ಎರಡು ಫಸ್ಟ್ ಜನ. ನನಗೆ ಒಂದು ಹೇಳ್ಬೇಕು. ಕನ್ನಡನೇ ಫಸ್ಟ್. ಕನ್ನಡ ಸೆಕೆಂಡ್ ತಮಿಳು. ನಿಮ್ಮ ಮಗ ಅದನ್ನ ಹೇಳಿಲ್ಲ? ನಾನು ಅದು ನಮ್ಮ ಯಜಮಾನ್ರು ಇವ್ರ ಹತ್ರ ಎಲ್ಲ ನಾ ಯಾವಾಗ್ಲೂ ಹೇಳ್ತೀನಿ, RCB ಮ್ಯಾಚ್ ಆಗತ್ತಲ್ವಾ, ನಾ RCBಗೆ ಸಪೋರ್ಟ್. RCBಗೆ ಸಪೋರ್ಟಾ? ನೀನ್ ಯಾರಿಗೆ ಸಪೋರ್ಟ್? ನಾನು RCB. ಅಪ್ಪ ಮತ್ತೆ ಅಣ್ಣ CSK ಸಪೋರ್ಟ್. ನಾನು RCBನೇ. ನೀನು RCBಗೆ ಅಪ್ಪ ಮತ್ತೆ ಅಣ್ಣ CSKಗೆ. ನಿಮ್ಮ ಮನೇಲೆ ಒಂದು ತಮಿಳು ಒಂದು ಕನ್ನಡ ಎರಡೂ ಇದೆ ಇಲ್ಲಿ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಸುನೀಲ್ ಕುಮಾರ್. ನೀಲ್ ಕುಮಾರ್. ಸುನೀಲ್. ಪೊರ್ಕೊಡಿ. ಪೊರ್ಕೊಡಿ. ಗೋಲ್ಡ್ ಫ್ಲಾಗ್. ಕನ್ನಡ ಇಂಗ್ಲೀಷಲ್ಲಿ? ಗೋಲ್ಡ್ ಫ್ಲಾಗ್. ಗೋಲ್ಡ್ ಫ್ಲಾಟ್ ಅಂದ್ರೆ ಇಟ್ಕೊಬಿಡ್ರಿ. ಏನದು? ಪೊರ್ಕೊಡಿ. ಕೊಡಿ. ಪರ್ಕ್ ಅಂತ ಕೊಡಿ ಅವರಿಗೆ. ಈಗ ನಿಮ್ದು ತಮಿಳ್ನಾಡಾ? ತಮಿಳೇ. ಕನ್ನಡ ಬರಲ್ಲ? ಸ್ವಲ್ಪ ಬರುತ್ತೆ, ಜಾಸ್ತಿ ಬರಲ್ಲ. ಹೌದಾ? ಅವ್ನು ಮಾತಾಡ್ತಾನೆ. ಯಾಕೆ ಇಲ್ಲಿ ಬಂದ್ರಿ ನೀವು? ನಮ್ಮ ಯಜಮಾನ್ರು ಇಲ್ಲಿ ಮ್ಯಾರೇಜ್. ಓ, ಮ್ಯಾರೇಜ್. ಅಪ್ಪ ಕನ್ನಡದವರು? ಅಪ್ಪ ತಮಿಳವ್ರೆ. ಅಪ್ಪ ಅಮ್ಮ ಇಲ್ಲಿ ಬಂದು ವ್ಯಾಪಾರ ಮಾಡಿದ್ರು, ಹಂಗೆ ಅಪ್ಪ ಇಲ್ಲಿ ಕಂಟಿನ್ಯೂ ಮಾಡ್ತಾವ್ರೆ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದಾರೆ. ಅಲ್ಲಿಂದ ಬಂದು ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ ಅಲ್ಲಿಂದ ಬಂದು ನೀವು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ನೀರು, ಇಲ್ಲೇ ಆಹಾರ, ಇಲ್ಲೇ ಗಾಳಿ ಎಲ್ಲ ಇಲ್ಲೇ ತಗೋತಾ ಇದೀರಾ. ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ನಿಮ್ಗೆ? ಜಾಸ್ತಿನೇ. ಕನ್ನಡ ತಮಿಳ? ತಮಿಳೇ. ತಮಿಳ್. ಕನ್ನಡ ಫಸ್ಟಾ ತಮಿಳ್ ಫಸ್ಟಾ? ಎರಡು ಫಸ್ಟ್ ಜನ. ನನಗೆ ಒಂದು ಹೇಳ್ಬೇಕು. ಕನ್ನಡನೇ ಫಸ್ಟ್. ಕನ್ನಡ ಸೆಕೆಂಡ್ ತಮಿಳು. ನಿಮ್ಮ ಮಗ ಅದನ್ನ ಹೇಳಿಲ್ಲ? ನಾನು ಅದು ನಮ್ಮ ಯಜಮಾನ್ರು ಇವ್ರ ಹತ್ರ ಎಲ್ಲ ನಾ ಯಾವಾಗ್ಲೂ ಹೇಳ್ತೀನಿ, RCB ಮ್ಯಾಚ್ ಆಗತ್ತಲ್ವಾ, ನಾ RCBಗೆ ಸಪೋರ್ಟ್. RCBಗೆ ಸಪೋರ್ಟಾ? ನೀನ್ ಯಾರಿಗೆ ಸಪೋರ್ಟ್? ನಾನು RCB. ಅಪ್ಪ ಮತ್ತೆ ಅಣ್ಣ CSK ಸಪೋರ್ಟ್. ನಾನು RCBನೇ. ನೀನು RCBಗೆ ಅಪ್ಪ ಮತ್ತೆ ಅಣ್ಣ CSKಗೆ. ನಿಮ್ಮ ಮನೇಲೆ ಒಂದು ತಮಿಳು ಒಂದು ಕನ್ನಡ ಎರಡೂ ಇದೆ ಇಲ್ಲಿ. ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ ಅಮ್ಮ? ನಮ್ಮ ಏರಿಯಾದಲ್ಲೂ ವಾಟರ್
ವಾಟರ್ ಸಪ್ಲೈ. ವಾಟರ್ ಸಪ್ಲೈ. ಮನೆಗೆ ಹಕ್ಕುಪತ್ರ ಇದೆಯಾ? ಇದೆ. ರೇಷನ್ ಕಾರ್ಡ್ ಇದೆಯಾ? ಇದೆ. ಓ ಎಲ್ಲ ಇದೆ ಕಣ್ರಿ ಇವರಿಗೆ, ಎಲ್ಲ ಚೆನ್ನಾಗಿದ್ದಾರೆ ಇವರು. ಹೋಗ್ಲಿ. ಎಲ್ಲಿ ನಿಮಗೆ ಎಷ್ಟು ಕರೆಂಟ್ ಬಿಲ್ ಬಂದಿತ್ತವ? ಎಷ್ಟು ಯೂನಿಟ್ ಬಳಕೆ? 58 ಯೂನಿಟ್. 58 ಯೂನಿಟ್ ಬಳಕೆ ನೋಡಿ. 1877 ರೂಪಾಯಿ ಬಂದಿದೆ. 58 ಅದು ಇವರು ಬಾಕಿ ಉಳಿಸ್ಕೊಂಡ್ರದ್ದು ಇದು, ಆಯ್ತಾ? ಇವ್ರಿಗೆ ಬಂದಿರೋದು 621 ರೂಪಾಯಿ ಬಂದಿದೆ 58 ಯೂನಿಟ್ಗೆ. 200 ಯೂನಿಟ್ ಫ್ರೀ ಅಂತ ಹೇಳಿದಲ್ವ ನೀವು? ನಿಮ್ದು ಲೆಕ್ಕ ಬೇರೆ ಇರ್ಬೋದು, ಬಟ್ ಜನರಿಗೆ ನಂಬಿಸಿದ್ದೇನೋ ಅವ್ರ ಲೆಕ್ಕ ಏನು ಗೊತ್ತಾ? ನೀವು ಮುಂಚೆ 50 ಯೂನಿಟ್ ಯೂಸ್ ಮಾಡ್ತಿದ್ರಿ ಅಂತ ಇಟ್ಕೊಳ್ಳಿ, ಮುಂಚೆ 50 ಯೂನಿಟ್ ಮಾಡ್ತಿದ್ರಿ ಅನ್ಕೊಳ್ಳಿ, ಅಷ್ಟರೊಳಗೆ ಮಾಡಿದ್ರೆ ಫ್ರೀ. ನೀವು ಅದಕ್ಕಿಂತ 1 ಯೂನಿಟ್ ಜಾಸ್ತಿ ಆದರೆ 51 ಯೂನಿಟ್ಗೂ ಬಿಲ್ ಬರುತ್ತೆ. ಹಂಗೆ ಅದು ಅವ್ರು ಹಂಗೆ ಹೇಳಿರೋದು. ಆದರೆ ಜನ ಅದನ್ನ ಅರ್ಥ ಮಾಡ್ಕೊಂಡಿದ್ದಂಗೆ 200 ಯೂನಿಟ್ ಫ್ರೀ ಅಂತ ಅವ್ರು ಹೇಳಿದ್ದು, ಹಂಗೆ 200 ಯೂನಿಟ್ ಫ್ರೀ ಅಂತ. ಕನ್ಫ್ಯೂಸ್ ಆಗೋಗ್ಬಿಟ್ರಿ ನೀವೆಲ್ಲ. ತಗೊಳ್ಳಿ ಕಟ್ಟಿ ಈಗ 1872 ರೂಪಾಯಿ. ಏನಕ್ಕ ಕಟ್ಲೇಬೇಕು, ಇನ್ನು ವಿಧಿ ಇಲ್ಲ. ಅವ್ರು ಎಷ್ಟು ಹಾಕಿದ್ರೇನು ನೀವೇ ಕಟ್ಟಬೇಕು. ನಾವೇ ಕಟ್ಬೇಕು. ಏನೋ ಬಸ್ ಗವರ್ಮೆಂಟ್ ಅಂತ ಬಿಟ್ಟಿದ್ದಾರೆ, ಇಲ್ಲಿ ಬಸ್ ಸ್ಟಾಪ್ ಅಂದ್ರೆ ಅಲ್ಲಿ ಹೋಗಿ ನಿಲ್ಸ್ತಾರೆ. ನಾವು ಹೆಂಗಸರೆಲ್ಲ ಓಡ್ಬೇಕು. ಫ್ರೀ ಅಲ್ವಾ ಓಡಿ? ಫ್ರೀ ಎಲ್ಲ ಓಡಿ ಅಂದ್ರೆ ನಮ್ ಗಂಡಸ್ರಿಗೂ ಸೀಟ್ ಕೊಡಲ್ವಾ ನೀವು? ಯಾಕೆ ಫ್ರೀ ಕೊಟ್ರಿ? ನಮ್ ಗಂಡಸ್ರಿಗೆ ನೀವು ಸೀಟ್ ಕೊಡಕ್ಕಿಲ್ಲ ನೀವು? ಅಯ್ಯೋ ನೀವು ತಗೊಂಡು ಹೋಗಿ, ನಮ್ಗೆ ಬೇಕು. ನಾವು ನಿಂತ್ಕೊಂಡು ಹೋಗ್ಬೇಕಾ? ಸೀಟ್ ತಲೆ ಮೇಲೆ ಹಾಕೊಂಡು ಹೋಗ್ತಾರೆ. ಬಿಡಿ ಹೋಗ್ಲಿ, ಫ್ರೀಯಾಗಿ ಹೋಗ್ಲಿ ಬಿಡಿ, ಜಾಲಿ ಮಾಡ್ಲಿ ಬಿಡಿ. ನಾವು ನೀವು ಹೇಳಿ, ನಾವು ಆಧಾರ್ ಕಾರ್ಡ್ ನಮ್ಮ ಹತ್ರ ಇಲ್ಲ, ನಾವು ಕಾಸು ಕೊಟ್ಟು ಹೋಗ್ತೀವಿ ಅಂತ ಹೇಳಿ. ಕೊಟ್ಟಿಲ್ಲ ಅಂದ್ರೆ ಬಸ್ ಸ್ಟಾಪ್ ಇಲ್ಲಿಂದ್ರೆ ಇಲ್ಲಿ ಇಳಿಸಲ್ಲ, ಅಲ್ಲಿ ಹೋಗಿ ಇಳಿಸ್ತಾರೆ. ಬೇರೆ ಬಸ್ ಬಂದಿರುತ್ತೆ ಬೇರೆ ಏರಿಯಾಗೆ ಹೋಗಕ್ಕೆ, ಅವಾಗ ಇಲ್ಲಿಂದ ಅರ್ಧ ಕಿಲೋಮೀಟರ್ ಹತ್ರ ಓಡ್ಬೇಕು. ಏನಕ್ಕೆ ನಮ್ಗೆ ಆತರ ಭಕ್ಷ್ಯ ಕೊಡ್ತೀರಾ? ಫ್ರೀ ಅಲ್ವಾ, ಅದಕ್ಕೆ ಓಡಿ. ಯಾಕೆ ಫ್ರೀ ಯಾರ್ಗ್ ಬೇಕು? ಫ್ರೀ ಕೊಡಿ ಅಂತ ನಾವು ಕೇಳಿಲ್ಲ. ಫ್ರೀ 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 ಅಂದ್ರೆ ನಾವೇನ್ ಫ್ರೀ ಕೊಡಿ ಅಂತ ನಾವು ಹೋಗಿ ಸಂಪಾದನೆ ಮಾಡಿದ್ರೆ ನಮ್ಮ ಮನೆ ನಡ್ಸಕ್ಕೆ. ನಾವು ಬಸ್ ಪ್ರಾಬ್ಲಮ್ ಇದೆ ಅಂತ ನಾವು ಕೆಲಸದ ಮೇಲೆ ಹೇಳಕ್ ಆಗತ್ತಾ? ರೇಟ್ ಮಾತ್ರ ಅಷ್ಟಷ್ಟು ಹೇಳ್ತಾರೆ. ಅಕ್ಕಿ 1 kg ಎಷ್ಟು ರೇಟ್ ಇದೆ ಅದೆಲ್ಲ ರೇಟ್ ಹೇಳ್ತಾರೆ. ಕೆಲಸದ ಮೇಲೆ ಪೇಮೆಂಟ್ ನಮ್ಗೆ ಎಕ್ಸ್ಟ್ರಾ ಕೊಡಲ್ಲ. ಅವ್ರು ಏನ್ ಕೆಲಸ ಹೇಳ್ತಾರೆ ಮಾಡ್ಬಿಟ್ಟು ನಾವು ಬಂದ್ ಕೆಲಸ ಮನೆಗೆ ಬರ್ಬೇಕು. ಅಷ್ಟಿದೆ ಪ್ರಾಬ್ಲಮ್. ಕರೆಂಟ್ ಬಿಲ್ ನೋಡಿ ಕಟ್ಟಕ್ ಆಗಿಲ್ಲ ನಮ್ಗೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಆರಾಮ? ಏನ್ ನಿಮ್ಮ ಹೆಸರು? ಸೆಲ್ವಿ. ಸೆಲ್ವಿ. ಚಂದಾಗಿದ್ದೀರಾ? ಕಾಫಿ ಟೀ ಎಲ್ಲ ಆಯ್ತಾ? ಯಾಕೆ ಆಗ್ಬೇಕು. ಏನ್ ಕೆಲಸ ಮಾಡೋದು ನೀವು? ಮನೆ ಕೆಲಸ. ಮನೆ ಕೆಲಸ. ಎಷ್ಟು ಕೊಡ್ತಾರೆ ಕಾಸು? 10,000. 20,000? ಹೂವ 20,000 ಕೊಡ್ತಾರಾ? ದೇವ್ರೇ. ಮತ್ತೆ BP ಶುಗರ್ ಎಲ್ಲ ಆಯ್ತಾ? ಶುಗರ್ ಇದೆ, BP ಇಲ್ಲ. BP ಇಲ್ಲ, ಶುಗರ್ ಇದೆ. ಮಾತ್ರೆಗೆ ಎಷ್ಟು ಖರ್ಚು ಮಾಡ್ತೀರಾ ತಿಂಗಳಿಗೆ? 600 ರೂಪಾಯಿ ಐತಿ. 600 ರೂಪಾಯಿ ತಗೊಂಡೋದಿನಿ. ಪೆನ್ಷನ್ ಬರುತ್ತಾ? ಇಲ್ಲ, ಬರಲ್ವಾ? ಬರಲ್ಲ. ಸಿದ್ದರಾಮಯ್ಯನ ಕಾಸು 2,000? ಏನಿಲ್ಲ. ಯಾಕೆ? ಕಾರ್ಡ್ ರೇಷನ್ ಕಾರ್ಡ್ ಕೊಟ್ಟಿಲ್ವಾ? ಇಲ್ಲ. ಅಯ್ಯ. ಮನೆ ಸ್ವಂತ ಮನೆನಾ ಬಾಡಿಗೆ ಮನೆನಾ? ಸ್ವಂತ ಮನೆ. ಸ್ವಂತ ಮನೆ. ಏನ್ ನಿಮ್ ಪ್ರಾಬ್ಲಮ್ ಇಲ್ಲಿ ಏರಿಯಾದಲ್ಲಿ? ಏನು ಬರಬಲ್ಲ. ಏನು ಬರಗಲ್ಲ. ಎಲ್ಲ ಹೇಳ್ಕೊಟ್ಬಿಟ್ಟ. ರಾಮಲಿಂಗ ರೆಡ್ಡಿ ಆಪ್ತ ವಲಯ. ನಿಮ್ಮ ಹೆಸರೇನು? ಪಾರ್ವತಮ್ಮ. ಆರಾಮ? ಎಲ್ಲಿರಿ? ಡಾಕ್ಟರ್ ರಾಜ್ಕುಮಾರ್. ನಿಮ್ಮ ಹೆಸರು ಪಾರ್ವತಮ್ಮ ಅಂದ್ರೆ ರಾಜ್ಕುಮಾರ್ ಎಲ್ಲಿ ಅಂತ ಕೇಳ್ದ? ಊರ್ಕೋಗ್ಬಿಟ್ರ? ನಿಮ್ಮ ಯಜಮಾನ್ರಲ್ಲಿ ವ್ಯಾಪಾರ ಮಾಡ್ತಾರೆ. ಏನ್ ವ್ಯಾಪಾರ ಮಾಡ್ತಾರೆ? ಹಣ್ಣು ವ್ಯಾಪಾರ ಮಾಡ್ತಾರ? ಹೇಳಿ, ಏನ್ ನಿಮ್ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ್ ಏನಿಲ್ಲ. ನಿಮ್ಮ ಅಮ್ಮ ಎಲ್ಲ ಹೇಳ್ಕೊಟ್ಬಿಟ್ಟದ ನಿಮ್ಗೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಅವರು ರಾಮಲಿಂಗ ರೆಡ್ಡಿ ಅವರ ಆಪ್ತ ಗೆಳತಿ ಆಯ್ತಾ? ಆಮೇಲೆ ಏನೋ ಇದು ಭಾಳ ಅಭಿಮಾನ. ನಾವೇನೇ ಮಾಡಿದ್ರು ನಾವು ಕಾಂಗ್ರೆಸ್ಗೆ ಹಾಕೋದು ರಾಮಲಿಂಗ ರೆಡ್ಡಿನೇ ಅಂತಂದ್ರು. ಈ ಗಲ್ಲಿಗೆ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳು, ಇಲ್ಲೆಲ್ಲ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ರಲ್ವಾ ನೀವು? ಅವ್ರು ಕಾಣ್ತವ್ರ ಇಲ್ವ? ಅವರು ಶಿವಣ್ಣ ಕಾಣ್ತವ್ರ ಇಲ್ವೋ? ಅದಕ್ಕೆ ನಾದ್ನಿ ತಕ್ ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳು, ಎಲ್ಲ ಚೆನ್ನಾಗದೆ ಅಂತ ಹೇಳು. ಏನ್ ನಿಮ್ಮೊಬ್ರಿಗೆ ಪ್ರಾಬ್ಲಮ್ ಇಲ್ಲ? ಇಡೀ ಮನೇಲಿ, ಇಡೀ ಏರಿಯಾದಲ್ಲಿ ನಿಮ್ಮೊಬ್ರಿಗೆ ಪ್ರಾಬ್ಲಮ್ ಇಲ್ಲ ಅಲ್ವನವ?
ಎಲ್ಲಾರ್ಗೂ ಇಲ್ಲ ಆದ್ರೂ ಹೇಳೋದು ಯಾಕೆ ಹಂಗೆ ಸುಮ್ನೆನೆ ನೀರ್ ಬರಲ್ಲ ಅದಿಲ್ಲ ಇದಿಲ್ಲ ಅಂದ್ರೆ ಎಲ್ಲಾನು ಮಾಡ್ಕೊಟ್ಟಿರೋವಾಗ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಲ್ವಾ? ಯಾಕೆ ಮತ್ ಮನೆಗೆ ಹಕ್ಕುಪತ್ರ ಇಲ್ಲ ಅಂದ್ರು ಹಕ್ಕುಪತ್ರ ಇಲ್ಲ ಅಂದ್ರೆ ಹೋಗ್ಬೇಕು ಎಲ್ಲಾರು ಎಲ್ಲ ಮನೆ ಕುತ್ಕೊಂಡ್ರೆ ಹಕ್ಕುಪತ್ರ ತಂದು ಮುಂದಕ್ಕೆ ಕೊಡ್ತಾರ. ಹೋಗಿದಾರಂತಲ್ಲ, ಯಾರು ಎಷ್ಟ್ ಸಲ ಹೋಗಿದಾರಂತಲ್ಲ ಯಾರು ಅಲ್ವಾ? ಹೋಗಿಲ್ಲ ಯಾರನ್ನು ಕೊಡೋದ್ನು ಎಲ್ಲ ಕೊಟ್ಟವ್ರೆ. ನಿಮಗಿದ್ಯಾ ಹಕ್ಕುಪತ್ರ? ಹೋದವ್ರಿಗೆ ನಿಮಗಿದ್ಯಾ ಹಕ್ಕುಪತ್ರ? ನನಗೂ ಇಲ್ಲ. ಮತ್ ನೀವು ಜೊತೆ ಸೇರ್ಸ್ಕೊ ಹೋಗುರಿ ಯಾರನ್ನ ಎಲ್ಲರೂ. ಎಲ್ಲಾರು ಹೋಗಿ ಬಂದ್ರೇನು ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಏನ್ ಅವ್ರಿಂದ ಬಾಲ ಇಟ್ಕೊಂಡು ಹೋಯ್ತಾರ. ಯಾವಾಗ ಕೊಡ್ಲಿ ಬಿಡಿ. ಆದ್ರೂ ನಿಮಗ್ ಬೇಜಾರಿಲ್ಲ, ನಮ್ಗೆ ಬೇಜಾರಿಲ್ಲ. ಆದ್ರೂ ರಾಮಲಿಂಗ ರೆಡ್ಡಿನೇ. ಓಕೆ ಓ ನಿಮ್ದು ಅದೇಯಾ? ನಿಮ್ದು ಅದೇಯಾ? ಯಾವ ಟೈಮ್ಗೆ ಯಾರು ಬರ್ತಾರ ಅವಾಗ ಅವ್ರಿಗೆ ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ? ಇದೆ ಸರ್. ನಾದ್ನಿ ಅವ್ರೆ ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ? ಇದೆಯಾ? ಅಕ್ಕಿ ಕೊಡ್ತಾರಾ? ಅಕ್ಕಿ ಕೊಡ್ತಾರೆ. ಎಷ್ಟು ಕೆಜಿ ಕೊಡ್ತಾರ ಅಕ್ಕಿ? 8 kg ಕೊಡ್ತಾರೆ. 10 ಕೆಜಿ ಕೊಡ್ಬೇಕು. ಕೊಡಲ್ವಲ್ಲ ಅವ್ರು. ಹುಗಿರಿ ಕ್ಯಾಕುರ್ಸಿ ಅವ್ರಿಗೆ 10 ಕೆಜಿ ಕೊಡ್ಬೇಕು ಅಂತ. 8 kg ಕೊಡ್ತಾರೆ ಒಬ್ರಿಗೆ. ರಾಮಲಿಂಗಾರೆಡ್ಡಿ ಕಾಸು ಬರುತ್ತೆ. ರಾಮಲಿಂಗ ರೆಡ್ಡಿ ಕಾಸು ಅಲ್ಲ ಅದು, ಗೃಹಲಕ್ಷ್ಮಿ. ನಿಂಗ್ ಬಿಡವಾ ತಾಯಿ, ಎಲ್ಲ ಬರ್ತದೆ. ನಿಮ್ಮ ಹೆಸರೇನು? ಪ್ರಾಣಮ್ಮ. ಪ್ರಾಣಮ್ಮ ಬತ್ತೀನಿ. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಮಲ್ಲೇಶ್ ಅಂತ. ಮಲ್ಲೇಶ್ ಅವ್ರೆ, ಇವ್ರು ನಿಮಗೆ ಏನಾಗಬೇಕು? ನಮ್ಮ ಮಿಸ್ಸಸ್. ನಿಮ್ ಮೆಂಡ್ರು. ಅಬ್ಬಾ ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ರು ಅಂತಂದ್ರೆ ಇಡೀ ಏರಿಯಾದಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಪ್ರಾಬ್ಲಮೇ ಇಲ್ಲ, ಏನೂ ಇಲ್ಲ ಅಂತವ್ರೆ. ಯಾಕೆ ಪ್ರಾಬ್ಲಮ್ ಇಲ್ಲ ನೋಡಿ ಅಲ್ಲಿ ನಿಮ್ಮ ಯಜಮಾನ್ರು ಹೇಳ್ತವ್ರೆ ಎಲ್ಲಾರ್ಗೂ ಪ್ರಾಬ್ಲಮ್ ಇದೆ. ನೋಡಿ ಅಲ್ಲಿ ನೀರೊಂದು ಸಪ್ಲೈ ಮಾಡಿದಾರೆ, ಇಲ್ಲ ಅಂತ ಹೇಳಿಲ್ಲ. ಇನ್ನು ಮತ್ತೊಂದು ಏನು ಇಲ್ಲ, ಯಾರು ನೋಡಲ್ಲ ಬಂದು. ಯಾರು ಬಂದು ನೋಡಲ್ಲ, ಯಾರು ಬಂದು ನೋಡಲ್ಲ. ಯಾ ಗೌರ್ಮೆಂಟ್ ಸರ್ ಯಾರು ಬಂದು ನೀರು ಚೆನ್ನಾಗಿ ಅನುಕೂಲ ಮಾಡಾರೆ. ನಿಮ್ಮ ಮನೆಗೇನೋ ಬತ್ತೈತೆ, ಆ ಕಡೆ ಯಾರಿಗೂ ಬತ್ತಾಯಿಲ್ಲ ಸರಿಯಾಗಿ. ಕೆಲವ್ರಿಗೆ ಬತ್ತಾ ಇಲ್ಲ, ಕೆಲವ್ರಿಗೆ ಬತ್ತದೆ. ನೀವು ಗಂಡ ನಮ್ ಕಡೆ ಸಪೋರ್ಟ್ ಗೌರ ಈಗ. ನೀವು ನಿಮ್ದೇ ಒಂದ್ ತರಕ್ ಮಾತಾಡ್ತಾ ಇದ್ರಿ. ಯಾ ಗೌರ್ಮೆಂಟ್ ಆದ್ರೂ ಇವರೆಲ್ಲ ಏನ್ ಗೊತ್ತಾ, ಓಟ್ಗೋಸ್ಕರ 5 ವರ್ಷಕ್ಕೆ ಒಂದೇ ದಿನ ಬರುತ್ತೆ ರಾಮಲಿಂಗ ರೆಡ್ಡಿ. ಅದ್ಮೇಲೆ ತಲೆ ಹಾಕಲ್ಲ. ಇದಕ್ಕೇನ್ ಹೇಳ್ತೀರಿ ಎಂಡ್ರು? ಅವ್ರು ಬಿಜೆಪಿ ಕಚ್ಚಿ, ಅವ್ರು ಬಿಜೆಪಿ, ಅದಕ್ಕೆ ಅವ್ರು ಹಂಗೆ ಹೇಳೋದು. ನಾವು ಕಾಂಗ್ರೆಸ್. ಎಂಡ್ರು ಕಾಂಗ್ರೆಸ್, ಗಂಡ ಬಿಜೆಪಿ. ಇದೇನಿದು ಈ ರೀತಿ? ರಾಮಲಿಂಗ ರೆಡ್ಡಿ ಅವ್ರು ಬರಲ್ವಾ ಇಲ್ಲಿ? 5 ವರ್ಷಕ್ಕೆ ಒಂದೇ ದಿನ ಬರೋದು. ಫಂಕ್ಷನ್ ಆದ್ರೆ ಬರೋದಲ್ಲ, ಜನರು ಕಷ್ಟ ಕೇಳಕ್ ಬರ್ಬೇಕು. ಒಪ್ಕೊಂಡ್ರು, ನಿಮ್ ನಾದಿನ ಒಪ್ಕೊಂಡ್ರು. ಬರಲ್ಲ, ನಿಜನೇ ಅದು. ಅವ್ರ ಏನು ಕಷ್ಟ ಸುಖ ಏನ್ರಿ ಅಂತ ಬರಲ್ಲ. ಎಲೆಕ್ಷನ್ ಆದಾಗ ಬರ್ತಾರ. ನಿಮ್ ಹೆಸರೇನಂದ್ರೆ? ಪುಷ್ಪಮ್ಮಂಗೆ ಎಲ್ಲ ಗೊತ್ತು, ಏನು ವರ್ಕೌಟ್ ಆಗಲ್ಲ, ಯಾವ್ದು ಆಗಲ್ಲ ಅಂತ. ಆದ್ರೂ ನಾನು ಬಿಟ್ಟು ಕೊಡಲ್ಲ ಅಂತಾರೆ. ಯಾಕೆ ಗೊತ್ತಾ? 2,000 ರೂಪಾಯಿ. ನಾನು ಒಬ್ಳಿಗೆ ಕೊಡ್ತಾನ 2,000 ರೂಪಾಯಿ? ಎಲ್ಲಾರ್ಗೂ ಕೊಟ್ಟಂಗೆ ನಾನು ಕೊಡೋದು. ಇಲ್ಲ ಸರ್, ಕೆಲವ್ರಿಗೆ ಬಂದಿಲ್ಲ, ಕೆಲವ್ರಿಗೆ ಬರ್ತದೆ. ಅದ ಸುಮ್ಮನೆ ಹೇಳ್ಬಾರ್ದು. ಈ ಡ್ರೈನೇಜ್ ಎಲ್ಲ ತುಂಬಾ ಹರಿಯುತ್ತಾ ಹೆಂಗೆ? ಈ ಡ್ರೈನೇಜ್ ಎಲ್ಲ ತುಂಬಾ ಹರಿಯುತ್ತಾ ಹೆಂಗೆ? ಹರಿತದೆ. ಅವಾಗ ಕ್ಲೀನ್ ಮಾಡ್ತಾರ? ಕ್ಲೀನ್ ಮಾಡಿದ್ರೆ ಸರಿ. ನಿಮ್ಮ ಹೆಸರೇನು? ಪ್ರಾಣಮ್ಮ. ಬತ್ತೀನಿ. ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಮಲ್ಲೇಶ್ ಅಂತ. ಮಲ್ಲೇಶ್ ಅವ್ರೆ, ಇವ್ರು ನಿಮಗೆ ಏನಾಗಬೇಕು? ನಮ್ಮ ಮಿಸ್ಸಸ್. ನಿಮ್ ಮೆಂಡ್ರು. ಅಬ್ಬಾ ದೇವ್ರೆ, ಎಂತ ಕೆಲಸ ಮಾಡ್ಬಿಟ್ರು ಅಂತಂದ್ರೆ ಇಡೀ ಏರಿಯಾದಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡು ಪ್ರಾಬ್ಲಮೇ ಇಲ್ಲ, ಏನೂ ಇಲ್ಲ ಅಂತವ್ರೆ. ಯಾಕೆ ಪ್ರಾಬ್ಲಮ್ ಇಲ್ಲ? ನೋಡಿ ಅಲ್ಲಿ ನಿಮ್ಮ ಯಜಮಾನ್ರು ಹೇಳ್ತವ್ರೆ ಎಲ್ಲಾರ್ಗೂ ಪ್ರಾಬ್ಲಮ್ ಇದೆ. ನೋಡಿ ಅಲ್ಲಿ ನೀರೊಂದು ಸಪ್ಲೈ ಮಾಡಿದಾರೆ, ಇಲ್ಲ ಅಂತ ಹೇಳಿಲ್ಲ. ಇನ್ನು ಮತ್ತೊಂದು ಏನು ಇಲ್ಲ, ಯಾರು ನೋಡಲ್ಲ ಬಂದು. ಯಾರು ಬಂದು ನೋಡಲ್ಲ, ಯಾರು ಬಂದು ನೋಡಲ್ಲ. ಯಾ ಗೌರ್ಮೆಂಟ್ ಸರ್ ಯಾರು ಬಂದು ನೀರು ಚೆನ್ನಾಗಿ ಅನುಕೂಲ ಮಾಡಾರೆ. ನಿಮ್ಮ ಮನೆಗೇನೋ ಬತ್ತೈತೆ, ಆ ಕಡೆ ಯಾರಿಗೂ ಬತ್ತಾಯಿಲ್ಲ ಸರಿಯಾಗಿ. ಕೆಲವ್ರಿಗೆ ಬತ್ತಾ ಇಲ್ಲ, ಕೆಲವ್ರಿಗೆ ಬರ್ತದೆ. ನೀವು ಗಂಡ ನಮ್ ಕಡೆ ಸಪೋರ್ಟ್ ಗೌರ ಈಗ. ನೀವು ನಿಮ್ದೇ ಒಂದ್ ತರಕ್ ಮಾತಾಡ್ತಾ ಇದ್ರಿ. ಯಾ ಗೌರ್ಮೆಂಟ್ ಆದ್ರೂ ಇವರೆಲ್ಲ ಏನ್ ಗೊತ್ತಾ, ಓಟ್ಗೋಸ್ಕರ 5 ವರ್ಷಕ್ಕೆ ಒಂದೇ ದಿನ ಬರುತ್ತೆ ರಾಮಲಿಂಗ ರೆಡ್ಡಿ. ಅದ್ಮೇಲೆ ತಲೆ ಹಾಕಲ್ಲ. ಇದಕ್ಕೇನ್ ಹೇಳ್ತೀರಿ ಎಂಡ್ರು? ಅವ್ರು ಬಿಜೆಪಿ ಕಚ್ಚಿ, ಅವ್ರು ಬಿಜೆಪಿ, ಅದಕ್ಕೆ ಅವ್ರು ಹಂಗೆ ಹೇಳೋದು. ನಾವು ಕಾಂಗ್ರೆಸ್. ಎಂಡ್ರು ಕಾಂಗ್ರೆಸ್, ಗಂಡ ಬಿಜೆಪಿ. ಇದೇನಿದು ಈ ರೀತಿ? ರಾಮಲಿಂಗ ರೆಡ್ಡಿ ಅವ್ರು ಬರಲ್ವಾ ಇಲ್ಲಿ? 5 ವರ್ಷಕ್ಕೆ ಒಂದೇ ದಿನ ಬರೋದು. ಫಂಕ್ಷನ್ ಆದ್ರೆ ಬರೋದಲ್ಲ, ಜನರು ಕಷ್ಟ ಕೇಳಕ್ ಬರ್ಬೇಕು. ಒಪ್ಕೊಂಡ್ರು, ನಿಮ್ ನಾದಿನ ಒಪ್ಕೊಂಡ್ರು. ಬರಲ್ಲ, ನಿಜನೇ ಅದು. ಅವ್ರ ಏನು ಕಷ್ಟ ಸುಖ ಏನ್ರಿ ಅಂತ ಬರಲ್ಲ. ಎಲೆಕ್ಷನ್ ಆದಾಗ ಬರ್ತಾರ. ನಿಮ್ ಹೆಸರೇನಂದ್ರೆ? ಪುಷ್ಪಮ್ಮಂಗೆ ಎಲ್ಲ ಗೊತ್ತು, ಏನು ವರ್ಕೌಟ್ ಆಗಲ್ಲ, ಯಾವ್ದು ಆಗಲ್ಲ ಅಂತ. ಆದ್ರೂ ನಾನು ಬಿಟ್ಟು ಕೊಡಲ್ಲ ಅಂತಾರೆ. ಯಾಕೆ ಗೊತ್ತಾ? 2,000 ರೂಪಾಯಿ. ನಾನು
ಒಬ್ಳಿಗೆ ಕೊಡ್ತಾನ 2,000 ರೂಪಾಯಿ ಎಲ್ಲಾರ್ಗೂ ಕೊಟ್ಟಂಗೆ ನಾನು ಕೊಡೋದು. ಇಲ್ಲ ಸರ್, ಕೆಲವ್ರಿಗೆ ಬಂದಿಲ್ಲ, ಕೆಲವ್ರಿಗೆ ಬರ್ತದೆ. ಅದ ಸುಮ್ಮನೆ ಹೇಳ್ಬಾರ್ದು. ಈ ಡ್ರೈನೇಜ್ ಎಲ್ಲ ತುಂಬಾ ಹರಿಯುತ್ತಾ ಹೆಂಗೆ? ಈ ಡ್ರೈನೇಜ್ ಎಲ್ಲ ತುಂಬಾ ಹರಿಯುತ್ತಾ ಹೆಂಗೆ? ಹರಿತದೆ. ಅವಾಗ ಕ್ಲೀನ್ ಮಾಡ್ತಾರಾ? ಕ್ಲೀನ್ ಮಾಡಿದ್ರೆ ಸರಿ. ನಿಮ್ಮ ಹೆಸರೇನೋ? ರಾಣಿ. ರಾಣಿ ರಾಜ ಎಲ್ಲಿ? ರಾಜ ರಾಜ ಹೋಗಿ ಸೇರ್ಬಿಟ್ರು ಮೇಲೆ. ಓ, ರಾಜ ಶಿವನ್ ಪಾದನ. ಅಯ್ಯೋ ದೇವ್ರೆ, ಹೋಲಿ ಬಿಡಿ. ಆರಾಮ? ಆರಾಮ. ರೇಷನ್ ಕಾರ್ಡ್ ಇದೆಯಾ? ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ನೀರು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇನ್ನು ಮನೆಗೆಲ್ಲ ಪತ್ರ ಕೊಟ್ಟಿಲ್ಲ. ಕರೆಂಟ್ ಎಲ್ಲ ಫ್ರೀ ಇದೆ. ಕರೆಂಟ್ ಎಲ್ಲ ಫ್ರೀ ಕೊಟ್ಟವ್ರ ನಿಮ್ಗೆ? ಮತ್ತೆ ಅಲ್ಲೆಲ್ಲ 600-700 ರೂಪಾಯಿ ಬಿಲ್ ತೋರಿಸಿದ್ರಲ್ರಿ? ತಿಂಗಳು 700 ರೂಪಾಯಿ ಬಂದಿದೆ. ಇಲ್ಲ 50 ಯೂನಿಟ್ ಅಷ್ಟೇ ಖರ್ಚು ಮಾಡಿರೋದು. ಅಲ್ಲಿ ನೋಡ್ದೆ ನಾನು ಬಿಲ್ ನೋಡ್ದೆ. ನಂಗೆ ಯಾಕೋ ಡೌಟು. ನೀವು ಫ್ರೀ ಮಾಡಿಸ್ಕೊ. ನೀವು ಪುಷ್ಪಮ್ಮನ್ ಸವಾಸ ಮಾಡಿ, ನಿಮ್ಗೂ ಫ್ರೀ ಆಯ್ತದೆ. ಬೇಡಪ್ಪ. ಇಲ್ಲ 50 ಯೂನಿಟ್ ಅಷ್ಟೇ ನೋಡಿದೆ ನಾನು. 600 ರೂಪಾಯಿ ಬಂದಿದೆ 50 ಯೂನಿಟ್ಗೆ. ನಮ್ಮ ಮನೆಗೆ 700 ಬಂದಿದೆ ಈ ತಿಂಗಳು. 700 ರೂಪಾಯಿ ಬಂದಿದ್ಯಾ? 700 ಬಂದಿದೆ. ಓ ದೇವ್ರೇ. ಮತ್ತೆ ನಿಮ್ಗೂ ಫ್ರೀ, ಮಾದೇವಪ್ಪ ನಿಮ್ಗೂ ಫ್ರೀ ಅಂದ್ರೆ ಎಲ್ಲಿ ಮತ್ತೆ ಫ್ರೀ? ಅವ್ವ 50 ಯೂನಿಟ್ ಅಷ್ಟೇ ಉರ್ಸವ್ರೆ. 200 ಯೂನಿಟ್ ಫ್ರೀ ಹೇಳಿರೋದು. 200 ಯೂನಿಟ್ಗಿಂತ ಜಾಸ್ತಿ ಉರ್ಸಿದ್ರೆ ಫ್ರೀ. ಚೆಕ್ ಮಾಡಿಸ್ರಿ ನೀವು ಒಂದ್ಸಲ ನಿಮ್ಮ ಮೀಟರ್ ಬೋರ್ಡ್ ಏನೋ ಬುರುಡೆ ಹಿಡ್ಕೊಂಡು. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಭ್ರಾಂತಿ ಜಾಸ್ತಿ ಮಾಡ್ಬಿಟ್ರಲ್ಲ, ನಾವು ಎಲ್ಲಿ ಹೋಗ್ಬೇಕು? ಕಾಂಗ್ರೆಸ್ ಗೌರ್ಮೆಂಟ್ ನಿನ್ನೆ 20 ರೂಪಾಯಿ ಜಾಸ್ತಿ ಮಾಡೋನಲ್ಲ, ತಿರ್ಗಾ ಕಮ್ಮಿ ಮಾಡಿದ್ರಲ್ಲ? ಇಲ್ಲ ಮಾಡಿಲ್ಲ ಸರ್. ಯಾರು ನಾವು ಕೂಡ ಕ್ರಿಯೇಟ್ ಅಲ್ವಾ? ಅಲ್ಲ ರೀ, ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಅವ್ರು ಇವತ್ತು 3 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ? ಅದಲ್ಲಿ ತೈಲ ಪ್ರಾಬ್ಲಮ್. ಅದು ಅಲ್ಲಿ ಪ್ರಾಬ್ಲಮ್. ಅದೇನ್ ಮಾಡಕ್, ಜನಸಂಖ್ಯೆ ಜಾಸ್ತಿ, ಅಲ್ಲಿ ಪ್ರಾಬ್ಲಮ್. ಅದೇನ್ ಮಾಡಕ್ಕಾಗಲ್ಲ. ಅದೇನು ಮಾಡಕ್ಕಾಗಲ್ಲ. ಪ್ರಪಂಚಕ್ಕೆ ಅದೇನು ಮಾಡಕ್ಕಾಗಲ್ಲ. ಇದು ಮಾತ್ರ ಮಾಡಕ್ಕಾಯ್ತದೆ. ಹೌದು, ಕಾಂಗ್ರೆಸ್ ಸ್ಟೇಟ್ ಗೌರ್ಮೆಂಟ್ ಡೀಸೆಲ್ ಪೆಟ್ರೋಲ್ ಅವರೇ ಮಾಡ್ಕೊಂಡ್ರೆ ಒಂದ್ಸರಿ 2 ವರ್ಷದಲ್ಲಿ. ಯಾಕೆ ಮಾಡ್ಕೊಂಡ್ರು? ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆಲ್ಲ. ನಿಮ್ಮ ಹೆಸರೇನು? ಪಾರ್ವತಮ್ಮ. ನೋಡಿ ಹೆಂಗ್ ಗೊತ್ತು ಪಾರ್ವತಮ್ಮಂಗೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಅಂತ ಹೆಂಗ್ ಹೇಳ್ತಾವ್ರೆ? ಕಾರ್ ಓಡಿಸ್ತಾರಲ್ಲ ಅದಕ್ಕೆ. ಕಾರ್ ಓಡಿಸ್ತಾರಲ್ಲ ಅದಕ್ಕೆ. ಸರಿ ಸೂಪರ್. ಒಳ್ಳೆ ಫ್ಯಾಮಿಲಿ ಸರ್ ನಿಮ್ದು. ಖುಷಿ ಆಯ್ತು. ಒಳ್ಳೆ ಫ್ಯಾಮಿಲಿ ಬಿಡಿನಾ? ಅಬ್ಬಾ ಒಳ್ಳೆ ಫ್ಯಾಮಿಲಿ. ಹಿಂಗೆ ಖುಷಿಯಾಗಿರಿ. ಅಲ್ಲಿಗೆ ನೀವ್ಯಾರು? ಚಂದ್ರವ. ಎಲ್ಲಿ ಸೂರ್ಯಪ್ಪ? ಸೂರ್ಯ ಮನೆಗಿದ್ದಾನೆ ಮಗನಾ? ಸೂರ್ಯ ಮಗಳು ಮಗನ ಹೆಸರೇನು? ಆಕಾಶ ಸೂರ್ಯ ಭೂಮಿ. ಓ, ಸೂರ್ಯ ಆಕಾಶ ಸೂರ್ಯ ಭೂಮಿ. ಇದೊಂಥರ ಡಿಫ್ರೆಂಟ್. ಕರೀರಿ ಎಲ್ರು. ನಿಮ್ಮ ಯಜಮಾನ್ರ ಹೆಸರೇನು? ಗುಣಶೇಖರ್ ಅವ್ರ ಹೆಸರು. ಗುಣಶೇಖರ್. ಹೌದಾ? ನಾನು ಯಾವ್ದೋ ಇನ್ನೊಂದು ಗ್ರಹದ ಹೆಸರು ಇಟ್ಬಿಟ್ರೆ ಗುರು ಚಂದ್ರ ಶನಿ ಅಂತ ಏನಾರು ಇಡ್ಬೇಕು ತಾನೆ ನಿಮ್ಮ ಯಜಮಾನ್ರಿಗೆ ಹೊತ್ತಿಗೆ ಚೇಂಜ್ ಮಾಡ್ಬೇಕು. ಮಂಗಳ. ಈಗ ನಿಮ್ಮ ಹೆಸರು ಚಂದ್ರ. ನಿಮ್ಮ 3 ಜನ ಮಕ್ಕಳಿದ್ದಾರೆ. ಗಂಡ್ ಮಕ್ಳು 3 ಜನನು. ಹೆಣ್ಮಗು ಒಂದು ಗಂಡ್ ಮಕ್ಳು ಇಬ್ರಲ್ಲ. ಗಂಡ್ ಮಕ್ಳಿಬ್ರು. ಹೆಣ್ಮಗುಗೆ ಏನ್ ಹೆಸರು? ಭೂಮಿಕಾ. ಭೂಮಿಕಾ, ಸೂರ್ಯವರ್ಧನ್, ಆಕಾಶವರ್ಧನ್. ಆಕಾಶ, ಭೂಮಿ, ಸೂರ್ಯ, ಆಕಾಶ, ಅವ್ವ ಚಂದ್ರ. ಅಪ್ಪ ಮಾತ್ರ ಇವೆಲ್ಲದ್ರ ಗುಣಶೇಖರ. ಹೌದಾ? ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಆ ಥರ ಹೇಳ್ಕೋತಾರ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗೇ ನಡೀತಾ ಇದೆ. ನಮ್ಮ ಏರಿಯಾದಲ್ಲಿ ಸುಳ್ಳೆಲ್ಲ ಏನಿಲ್ಲ. ಬೇರೆ ಏರಿಯಾಗಿದ ಇದು ಮಾಡಿದ್ರೆ ನಮ್ಮ ಏರಿಯಾ ಪರವಾಗಿಲ್ಲ. ಏನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಡೈಲಿ ವೇಸ್ಟ್ ನೋಡಿ ನೋಡಿ, ಡೈಲಿ ವೇಸ್ಟ್ ಇದೆ. ಡೈಲಿ ವೇಸ್ಟ್ ಇದೆ. ಅಲ್ಲೆಲ್ಲ ಒಂದ್ ಭಾಗಕ್ಕೆ ಬರ್ತಾ ಇಲ್ಲ. ಹೋಗ್ಲಿ ಸಮಾಧಾನ ತಗೊಳ್ಳಿ ಸಾರು. ಆಯ್ತಾಯ್ತು. ಆ ಕಡೆ ಭಾಗದಲ್ಲಿ ಬರ್ತಾ ಇಲ್ಲ, ನಿಮಗ್ ಚೆನ್ನಾಗಿ ಬರ್ತಾ ಇದೆಯಂತೆ. ಹೌದಾ? ಏನಕ್ಕ? ಏನ್ ನಿಮ್ಮ ಹೆಸರು? ರತ್ನ. ಬನ್ನಿ ಇಲ್ಲಿ ಕಡೆಗೆ. ಹೇಳಿ, ಏನ್ ನಿಮ್ ಪ್ರಾಬ್ಲಮ್ ಏರಿಯಾದಲ್ಲಿ? ಏನಿಲ್ಲಪ್ಪ, ನೀರು ಬರುತ್ತೆ. ಈ ಕಡೆಗೆ ಏನೋ ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆಗೆ ಪ್ರಾಬ್ಲಮ್. ಆ ಕಡೆ ನೀರು ಬರಲ್ಲ, ಈ ಕಡೆ ಬರುತ್ತೆ ನೀರು. ಈ ಕಡೆ ಬರುತ್ತೆ. ಮತ್ತೆ ಕರೆಂಟ್ ಬಿಲ್ ಎಷ್ಟು ಬಂದಿದೆ ನಿಮ್ಗೆ? ಉರ್ಸ್ದಂಗೆಲ್ಲ ಇರುತ್ತೆ. ಜಾಸ್ತಿ ಉರ್ಸಿದ್ರೆ ಬರುತ್ತೆ. ನಮ್ದು ಮೀಡಿಯಮ್ ಆಗ ಅಂದ್ರೆ ಬರಲ್ಲ. ಕರೆಂಟ್ ಬಿಲ್ಲು ಬರಲ್ಲ. ಕರೆಂಟ್ ಬಿಲ್ ಬರ್ತಲ್ವಾ ನಿಮ್ಗೆ? ಅಲ್ಲ, ಬರ್ತೈತೆ, ಮಾಮೂಲು ಬರುತ್ತೆ. ಜಾಸ್ತಿ ಉರ್ಸಿದ್ರೆ ಬರುತ್ತೆ. ಒಂದೊಂದ್ಸರಿ 100-200. ಮನೆ ಚಿಕ್ಕದಲ್ವಾ, ನಾವು 2 ಬಲ್ಪ್ ಅಷ್ಟೇ. ಈ ಹುಡುಗರೆಲ್ಲ ಹಿಂಗ್ ಸೇರ್ಕತ್ತವ್ರಲ್ಲ, ಯಾರ ಇವರು? ಬಾಯ್ಲಿ ಬಾಕಂದ. ಯಾಕೆ ಇಷ್ಟ ಇಲ್ಲ? ಸ್ಟಡೀಸ್ ಅಲ್ಲಿ ಚೆನ್ನಾಗಿರಲ್ಲ. ಸ್ಟಡೀಸ್ ಅಲ್ಲಿ ಚೆನ್ನಾಗಿರಲ್ಲ. ಏನ್ ಚೆನ್ನಾಗಿರಲ್ಲ? ಸ್ಟಡೀಸ್ ಚೆನ್ನಾಗಿರಲ್ವಾ? ಹೌದಾ? ನನಗೆ ಇಷ್ಟ. ಇಲ್ಲಿ ಯಾವ್ದಿದೆ ಗೌರ್ಮೆಂಟ್ ಕಾಲೇಜು ನಿಯರ್?
ಗೌರ್ಮೆಂಟ್ ಕಾಲೇಜ್ ಗೊತ್ತಿಲ್ಲ ಅಲ್ಲಿ BS ಐತೆ ಮತ್ತೆ ಅಮ್ಮ ಈಗ ಕಷ್ಟಪಡ್ತಿದಾರಲ್ಲ 1 ಲಕ್ಷ ಫೀಸ್ ಕಟ್ಟಕ್ಕೆ ಶೋಕಿ ಮಾಡ್ಬೇಕಾ? ಇಷ್ಟಾಗಿ ಹೋಗಿರೋದು ನಾನು ಪ್ರೈವೇಟ್ ಕಾಲೇಜಿಗೆ ಹೋಗಿ ಶೋಕಿ ಮಾಡ್ಬೇಕಾ? ಓದ್ಬೇಕಂತ ಹೋಗಿರೋದು. ಓದ್ಬೇಕಾ? ಈಗ ಇವಾಗ ಏನು ಮುಗಿಸಿದ್ಯಾ? ಇವಾಗ ನಾನು 10th ಮುಗಿಸಿದ್ಯಾ? ಈಗ ಫಸ್ಟ್ PUCಗೆ ಹೋಗ್ಬೇಕು ನೀನು. ಏನು ತಗೋಬೇಕು ಅನ್ಕೊಂಡಿದ್ಯಾ? ನಾನು ಕಾಮರ್ಸ್ ತಗೋಬೇಕು ಅಂತಿದ್ಯಾ? ಈಗ ಯಾವ್ಯಾವ್ದಿತ್ತು ನಿನಗೆ ಸಬ್ಜೆಕ್ಟು 10th ಅಲ್ಲಿ? 10th ಅಲ್ಲ, ಇಂಗ್ಲೀಷ್, ಕನ್ನಡ, ಹಿಂದಿ, ಇಂಗ್ಲೀಷ್, ಸೋಷಿಯಲ್, ಸೈನ್ಸ್, ಮ್ಯಾಥ್ಸ್. ಎಷ್ಟು ಸ್ಕೋರು? ನಾನು 380. ಏನು 600 ತೆಗೆದ್ಬಿಟ್ಟಿದ್ಯಾ ನೀನು? 60% ಇತ್ತು. 60 ಅಲ್ಲ, ನೀನು 550 ಮೇಲೆ ತೆಗ್ದಿದ್ಯಾ? ತೆಗ್ದಿರೋದೇ 380. ಅದನ್ನ ಓದೋ ಮಕ್ಕಳು ಎಲ್ಲಿದ್ರು ಓದ್ತವೆ, ಹಂಗಂತ ನಾನು ನಿನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ. ನಿನ್ನ 380 ತೆಗ್ದಿದ್ಯಾ, ಪಾಸ್ ಆಗಿದೆ, ಕೆಲವರು ಅದನ್ನು ಮಾಡಿಲ್ಲ ಬಿಡು, ನಿನ್ ಗ್ರೇಟು. ನಾನು ಅದೆಲ್ಲ ಹೇಳ್ತಿರೋದು, ಓದೋ ಮಕ್ಕಳು ಎಲ್ಲಿದ್ರು ಓದ್ತವೆ, ಹೌದಾ ಅಲ್ವಾ? ಓಕೆ, ಸೋಮೇಶ್ವರ ಕಾಲೋನಿಗೆ ನಾವು ಬಂದಿದ್ವಿ. ಇಲ್ಲಿ ಜನರನ್ನ ಮಾತನಾಡ್ಸಿದ್ವಿ, ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿದ್ವಿ. ಒಂದಷ್ಟು ಜನ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಹೇಳಿದ್ರು. ಮೇಜರ್ ಆಗಿ ಬಡಸ್ಥಾನದಲ್ಲಿರೋರು, ಬಡವರು, ಬಿಲೋ ಪಾವರ್ಟಿ ಲೈನಲ್ಲಿ ಕೆಳಗಡೆ ಇರೋರು, ಇವತ್ತಿಗೂ ಕೂಡ ರೇಷನ್ ಕಾರ್ಡ್ ಸಿಕ್ಕಿಲ್ಲ, ಅವರು ಪಡ್ತಾ ಇರುವಂಥ ಪಾಡು, ಕಟ್ತಾ ಇರುವಂಥ ಕರೆಂಟ್ ಬಿಲ್ಲು, ನೀವು ಕೊಟ್ಟಂಥ ಫ್ರೀ ಯೋಜನೆಗಳು ಯಾವುದೂ ಅವ್ರಿಗೆ ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಮೂಲಭೂತ ಸೌಕರ್ಯಗಳಿಂದ ಕೂಡ ಕೆಲವೊಂದು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಆ ಕಡೆ ಚೆನ್ನಾಗಿದ್ದರೆ ಈ ಕಡೆ ಎಲ್ರಿಗೂ ಸಮಸ್ಯೆಗಳೇ ಜಾಸ್ತಿ, ಮನೆಗೆ ಹಕ್ಕುಪತ್ರಗಳಿಲ್ಲ. ಈ ರೀತಿ ಹಲವಾರು ರೀತಿಯ ಪ್ರಾಬ್ಲಮ್ಸ್ಗಳನ್ನು ಸೋಮೇಶ್ವರ ಕಾಲೋನಿಯಲ್ಲಿದೆ. ಸೊ ದಯವಿಟ್ಟು ಇಲ್ಲಿಗೆ MLA ಬರಬೇಕು, ಬಂದು ಇಲ್ಲಿನ ಸಮಸ್ಯೆಗಳನ್ನ ಕೇಳಬೇಕು. ಹೌದು, ನೀವೇ ಬಂದು ಗುಂಡಿ ಮುಚ್ಚಿ ನೀವೇ ಬಂದು ಇಲ್ಲಿ ಎಲ್ಲ ಮಾಡಿಕೊಡಿ ಅಂತ ನಾವೇನು ಕೇಳಲ್ಲ, ಮಾಡಿಸ್ಬೇಕು, ಅದು ನಿಮ್ಮ ಕರ್ತವ್ಯ, ನಿಮ್ಮದೇ ಸರ್ಕಾರ, ನೀವು ಮಾಡಿಸ್ಬೇಕು. BJP ಕ್ಷೇತ್ರಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಗೆ ಯಾವುದೋ ಅನುದಾನ ಬಂದಿಲ್ಲ, ಅನುದಾನದ ಕೊರತೆ ಇದೆ, ಕಾಂಗ್ರೆಸ್ ಅವ್ರು ಕೊಡ್ತಾ ಇಲ್ಲ ಅಂತ. ಈಗ ನಿಮ್ಮದೇ ಸರ್ಕಾರ ಹಿಡ್ಕೊಂಡು ನೀವೇ MLA ಆಗಿದ್ಕೊಂಡು ನೀವೇ ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಅದು ಹೆಂಗೆ ಅಂತ ಪ್ರಶ್ನೆಗಳು ಹುಟ್ಟುತ್ತಾ ಹೋಗುತ್ತೆ. ಸೊ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕಾಲೋನಿಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.